ನಮಸ್ಕಾರ ಸ್ನೇಹಿತರೆ, ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೇಗ ಲಂಚ್ ಬಾಕ್ಸ್ಗೆ ಅಂತ ಪ್ರಿಪೇರ್ ಮಾಡಿರೋ ಆಲೂಗಡ್ಡೆ ಪಲ್ಯ ಓದಿದೆಯಾ? ನಾನು ದೋಸೆ ಜೊತೆ ಆಲೂಗಡ್ಡೆ ಪಲ್ಯನ ಬೇಗ ಮಾಡಿದ್ದೆ. ಅದು ಈಗ ಓದಿದೆ. ಸಾಯಂಕಾಲ ಅದನ್ನು ಯಾಕೆ ಚೆಲ್ಲಬೇಕು ಅಂತ ನಾನು ಅದರೊಂದಿಗೆ ಒಂದು ರೆಸಿಪಿನ ತಂದಿದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ಈಗ ನಾನು ಸ್ವಲ್ಪ ಉಳಿದಿರೋ ಆಲೂಗಡ್ಡೆ ಪಲ್ಯನ ಇದೆ ನನ್ನ ಹತ್ರ. ಆಮೇಲೆ ಸ್ವಲ್ಪ ಚಟ್ನಿ ಕೂಡ ಇದೆ. ಚಟ್ನಿ ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಅದಕ್ಕೇನಿಲ್ಲ. ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನೀಗ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟು ತೊಗೋಬೋದು, ಗೋಧಿ ಹಿಟ್ಟು ತೊಗೋಬೋದು. ನಿಮ್ಮ ಹತ್ರ ಯಾವ ಹಿಟ್ಟು ಅವೈಲೇಬಲ್ ಇರುತ್ತೋ ಆ ಹಿಟ್ಟನ್ನು ನೀವು ತೊಗೋಬೋದು. ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಈ ರೀತಿ ಹಿಟ್ಟನ್ನು ನಾವು ನಾದ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿಗೆ ಹೇಗೆ ನಾದ್ಕೋತೀವೋ ಅದೇ ರೀತಿ ನಾವು ಇದನ್ನು ಹಿಟ್ಟನ್ನು ಕಲಸ್ಕೋಬೇಕು. ನೀಟಾಗಿ ಕಲಸ್ಕೊಳ್ಳೋಣ. ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಈಗ ನಾವು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ನಂತರ ನಾನೀಗ ಹಿಟ್ಟು ಚೆನ್ನಾಗಿ ಸ್ಮೂತ್ ಆಗಿಬಿಟ್ಟಿದೆ. ಈಗ ನಾನು ಇದನ್ನು ದೊಡ್ಡದಾಗಿ ಒಂದು ಚಪಾತಿನ ಮಾಡ್ಕೊತೀನಿ. ಈ ರೀತಿ ದೊಡ್ಡದಾಗಿ ಒಂದು ಚಪಾತಿನ ಮಾಡ್ಕೋತೀನಿ. ಈ ರೀತಿ ಚಪಾತಿ ಆಯಿತು. ಈಗ ನಾನು ಆ ಪಲ್ಯನ ಏನು ಇರ್ತೈತಲ್ಲ ಅದನ್ನು ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ಇದ್ರ ಚಪಾತಿ ಮೇಲೆ ಅದನ್ನು ಎಲ್ಲನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿ ಉಳಿದಿರೋ ಎಲ್ಲ ಪಲ್ಯನ ನಾವು ಇದರಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾನು ಇದರಲ್ಲಿ ಸ್ವಲ್ಪ ಚಟ್ನಿ ಇತ್ತು, ಆ ಚಟ್ನಿನ ಇದರಲ್ಲಿ ಹಾಕ್ತೀನಿ. ಚಟ್ನಿ ಇದ್ದರೂ ಓಕೆ, ಇಲ್ಲ ಅಂದರೂ ಸ್ಕಿಪ್ ಕೂಡ ಮಾಡ್ಬೋದು, ಅದಕ್ಕೇನಿಲ್ಲ. ಈಗ ನನ್ನ ಹತ್ರ ಚಟ್ನಿ ಇತ್ತು, ಅದಕ್ಕೆ ನಾನು ಈ ರೀತಿ ಅದನ್ನು ಸ್ಪ್ರೆಡ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಈಗ ಒಂದು ಚಾಕು ಇಲ್ಲ ಒಂದು ಏನಾದರೂ ಕಟ್ಟರ್ ಇತ್ತಂದರೆ ನಿಮ್ಮ ಹತ್ರ ಅದರ ಸಹಾಯದಿಂದ ನೀವು ಈ ರೀತಿ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಂದೊಂದಾಗೆ ಚಿಕ್ಕಾಗಿ ಈ ರೀತಿ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ರೋಲ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲನೂ ರೋಲ್ ಮಾಡಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇದನ್ನು ನಾವು ಸಂಜೆ ಮಕ್ಕಳಿಗೆ ಹೊಟ್ಟೆ ಹಸ್ದಿರುತ್ತೆ ಸಂಜೆ, ಆವಾಗ ನಾವು ಇದನ್ನು ಈ ರೀತಿ ಉಳಿದಿರೋದನ್ನು ವೇಸ್ಟ್ ಮಾಡದೆ ಈ ರೀತಿ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ನಾವು ಇದನ್ನು ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಇರುತ್ತೆ. ಸೊ ಈಗ ಇದನ್ನು ಈ ರೀತಿ ಮಾಡ್ಕೋಬೇಕು. ಈಗ ರೋಲ್ ಆದಮೇಲೆ ಈ ರೀತಿ ನಾವು ಚಿಕ್ಕದಾಗಿ ಈ ರೀತಿ ತಟ್ಕೊಳ್ಳೋಣ. ಒಂದು ಪೇಡ ಥರ ಮಾಡ್ಕೋಬೇಕು. ಇದನ್ನು ಈ ರೀತಿ ಚೆನ್ನಾಗಿ ಈ ರೀತಿ ಪೇಡ ಥರ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಮಾಡ್ಕೊಳ್ಳೋಣ. ಅದನ್ನು ನಾವೀಗ ಸೈಡಿಗೆ ತೆಗೆದಿಡೋಣ. ಈಗ ಬೇರೆ ಒಂದು ಪ್ಲೇಟನ್ನು ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕ್ತೀನಿ. 2 ಸ್ಪೂನಷ್ಟು ಖಾರದ ಪುಡಿನ ನಾನು ಇದರಲ್ಲಿ ಹಾಕ್ತೀನಿ. ಆಮೇಲೆ ಗರಂ ಮಸಾಲಾನು ನಾನು ಇದರಲ್ಲಿ ಹಾಕ್ತೀನಿ. 1 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಗರಂ ಮಸಾಲ ಹಾಕ್ತೀನಿ. ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತೀನಿ. ಈ ರೀತಿ ಹಾಕಿಬಿಟ್ಟು ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಸ್ವಲ್ಪನೇ. ಆಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊತೀನಿ. ಈ ರೀತಿ ಚೆನ್ನಾಗಿ ಪೌಡರ್ ಈಗ ರೆಡಿಯಾಗಿದೆ. ಈ ರೀತಿ ಪೌಡರ್ ಮಾಡ್ಕೋಬೇಕಾಗತ್ತೆ. ನಂತರ ಅದನ್ನು ಈ ರೀತಿ ನಾವು ಅದರಲ್ಲಿ ಎದ್ಬಿಟ್ಟು ಈ ರೀತಿ ಎಲ್ಲ ರೋಲನ್ನು ನಾವು ಇದರಲ್ಲಿ ಎದ್ಬಿಡೋಣ. ಈ ರೀತಿ ತೆಗೆದುಬಿಡೋಣ. ಈ ರೀತಿ ಎಲ್ಲದಕ್ಕೂ ಪೌಡ್ರ್ ಹಚ್ಚಿ ಆದಮೇಲೆ ನಾವು ಇದನ್ನು 5 ನಿಮಿಷ ಹಾಕಿ ಇಡಬೇಕಾಗತ್ತೆ. ಒಂದು 5 ನಿಮಿಷ ಬಿಡಬೇಕಾಗತ್ತೆ. ಮುಚ್ಚಿ ಅದನ್ನು ಇಡಬೇಕು ಒಂದು 5 ನಿಮಿಷ.
ನೀವು 5 ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೂ ಸರಿ, ಇಲ್ಲಾಂದರೆ ನೀವು ಹಾಗೆ ಇಡ್ಬೋದು ಮುಚ್ಚಿ. ಆಮೇಲೆ ನಾನು ಸ್ವಲ್ಪ ಗಂಜಿ ರವೆನ ತೊಗೊಂಡಿದ್ದೀನಿ. ಅದೇ ಪ್ಲೇಟಲ್ಲಿ ಸ್ವಲ್ಪ ಗಂಜಿ ರವೆನ ತೊಗೊಂಡಿದ್ದೀನಿ. ಅದರಲ್ಲಿ ಈ ರೀತಿ ಆ ರವೆ ಎಲ್ಲ ಇದಕ್ಕೆ ಹಚ್ಚಬೇಕು. ಈ ರೀತಿ ಎಲ್ಲದಕ್ಕೂ ನೀಟಾಗಿ ಆ ರವೆನ ಇದಕ್ಕೆ ಹಚ್ಚೋಣ. ಏನು ರೋಲ್ ಇರುತ್ತಲ್ಲ ಅದನ್ನು ನೀಟಾಗಿ ಹಚ್ಕೋಬೇಕು ನಾವು. ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಅದು ಬೇಗನೆ ಆಗುತ್ತೆ. 5 ನಿಮಿಷನೋ 5 ಸೆಕೆಂಡು ನೀವು ಇಟ್ಟರೆ ಅದು ಮೆತ್ತಗಾಗುತ್ತಲ್ಲ, ಆಮೇಲೆ ಹಚ್ಚಿ ಅದು ರವೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ಚೆನ್ನಾಗಿ ಅಂಟ್ಕೋಬೇಕು. ಅದು ಗಂಜಿ ರವೆ ಚೆನ್ನಾಗಿ ಅಂಟ್ಕೋಬೇಕು. ಈ ರೀತಿ ನಾವೆಲ್ಲನೂ ಹಚ್ಕೊಳ್ಳೋಣ. ಈಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ನಾವು ಇದನ್ನು ಒಂದು ಪ್ಯಾನಲ್ಲಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪ್ಯಾನ್ ಇಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದ ನಂತರ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದಾಗಿ ಈ ರೀತಿ ಇಟ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಪ್ಯಾನ್ ಮೇಲೆ ತವಾ ಫ್ರೈ ಮಾಡಿದ್ರೆ ಜಾಸ್ತಿ ಎಣ್ಣೆ ಕೂಡ ಹೋಗಲ್ಲ. ನೀವು ಇಲ್ಲಾಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹಾಗೆ ಫ್ರೈ ಮಾಡಿಕೊಂಡ್ರೂ ಬರುತ್ತೆ. ಎಣ್ಣೆ ಜಾಸ್ತಿ ಹೋಗಬಾರ್ದಂದ್ರೆ ಈ ರೀತಿ ನೀವು ತವಾ ಫ್ರೈನ ಮಾಡ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದನ್ನು ನೀವು ಬ್ರೆಡ್ ಮೇಲೆ ವಡಾ ಪಾವ್ ಥರ ಹಾಕಿ ಕೊಡ್ಬೋದು. ಇಲ್ಲಾಂದರೆ ನೀವು ಹಾಗೇನು ಕೂಡ ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೂ ತುಂಬ ರುಚಿಕರ ಆಗಿರುತ್ತೆ. ಸೊ ಈ ರೀತಿ ನಾವು ಇದನ್ನು ಮಾಡ್ಬೋದು. ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಇದನ್ನು ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಇದು ಇನ್ನೂ ಕ್ರಿಸ್ಪಿಯಾಗಿರುತ್ತೆ. ಸೊ ಇದನ್ನು ಈಗ ಒಂದು ಕಡೆ ತಕ್ಕೋತೀನಿ. ಇದು ರೆಡಿಯಾಗಿದೆ. ಇದನ್ನು ನಾವು ಹಾಗೇ ಟೊಮೆಟೊ ಸಾಸ್ ಜೊತೆ ನಾವು ತಿನ್ಬೋದು. ಇಲ್ಲ ಅಂದರೆ ನಾನೀಗ ಈ ರೀತಿ ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೋತೀನಿ. ಈ ರೀತಿ ಚೆನ್ನಾಗಿ ಅದೇ ಪ್ಯಾನಲ್ಲಿ ಈ ರೀತಿ ಬ್ರೆಡ್ಡನ್ನು ಟೋಸ್ಟ್ ಮಾಡಿ ಅದರಲ್ಲಿ ಹಾಕಿಬಿಟ್ಟು ಈ ರೀತಿ ನಾವು ವಡಾ ಪಾವ್ ಥರ ಈ ರೀತಿ ಅದನ್ನು ತಿನ್ಬೋದು. ಸೊ ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ಪೈಸಿಯಾಗೂ ಇರುತ್ತೆ. ಇದನ್ನು ನೀವು ಮನೆಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.